ಚೆನ್ನಾಗಿದ್ದೀರಾ? ತುಂಬ ಸಂತೋಷ ಮತ್ತೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ. ಪಲ್ಲಕ್ಕಿ ಡ್ಯಾನ್ಸ್ ಅದನ್ನ ಹೆಸರೇನು ಡ್ಯಾನ್ಸ್? ಹಾಂ, ಪೂಜಾ ಕುಂಟ. ಓಕೆ, ವೆರಿ ಗುಡ್. ತುಂಬ ಸಂತೋಷ ಸರ್. ವಿಡಿಯೋ ಚೆನ್ನಾಗಿ ಬಂತಲ್ಲ ಅದು? ನೋಡ್ತಾ ಇದ್ದೀರಾ? ಮತ್ತು ಇವತ್ತು ಇದೆ ನಿಮ್ಮದು ಪರ್ಫಾರ್ಮೆನ್ಸಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಚೆನ್ನಾಗಿದ್ದೀರಮ್ಮ? ಬೆಂಗಳೂರಿಗೆ ಬಂದಿದ್ದು ತುಂಬ ಸಂತೋಷ. ಓಕೆ, ಚೆನ್ನಾಗಿ ಮಾಡಿ. ಹಾಗೆ ಗೌರವವನ್ನು ಒಟ್ಟಾಗಿ ನಾವು ಅರ್ಪಿಸೋಣ. ಹಲವಾರು ವರ್ಷಗಳ ಕಾಲ ನಿರಂತರವಾದ ಅಭ್ಯಾಸದ ಫಲದಿಂದ ಇಷ್ಟು ಸೊಗಸಾಗಿ ಅವರು ಹಾಡೋದು ಸಾಧ್ಯವಾಗಿದೆ. ಅವರ ಕಲಾ ಪ್ರದರ್ಶನಕ್ಕೆ ನಮ್ಮದೊಂದು ವಿನಮ್ರ ಭಾವದ ಪ್ರೀತಿ ತುಂಬಿದಂತಹ ಚಪ್ಪಾಳೆಯ ಗೌರವ. ಮುಂದಿನ ಕಲಾವಿದರು ನಾಡಿನ ಮೂಲೆ ಮೂಲೆಗಳಲ್ಲಿ, ದೇಶ ವಿದೇಶಗಳಲ್ಲಿ ಕನ್ನಡ ಜನಪದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಾ ಇರುವಂತಹ ಕನ್ನಡ ಗೀತೆಗಳನ್ನ ಬಹಳ ಸೊಗಸಾಗಿ, ಜನಪದ ಗೀತೆಗಳನ್ನ ಅತ್ಯದ್ಭುತವಾಗಿ ಏರು ಧ್ವನಿಯಲ್ಲಿ ಹಾಡ್ತಾ ಎಲ್ಲರ ಮನಸ್ಸಿನಲ್ಲಿ ಜನಪದ ಸಂಸ್ಕೃತಿ ನಿಲ್ಲುವಂತೆ ಮಾಡಿರುವಂತಹ ಪಿಚ್ಚಳ್ಳಿ ಶ್ರೀನಿವಾಸ್ ಮತ್ತು ತಂಡದವರನ್ನ ಚಪ್ಪಾಳೆಗಳ ಮುಖೇನ ಆಹ್ವಾನಿಸಿ. ಪ್ರಿಯ ಮಂಜುಗಳೇ, ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಮತ್ತು ತಂಡ ನಿಮ್ಮೆಲ್ಲರಿಗಾಗಿ ಪೋಷಿಸಿ ಪೊರೆಯುತ್ತಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಪ್ರಿಯ ಬಂಧುಗಳೇ, Hello,
ಹಲೋ 40 ವರ್ಷಗಳಿಂದ 45 ವರ್ಷಗಳಿಂದ ಕನ್ನಡ ನಾಡಿನಲ್ಲಿ ಜನಪರ ಗೀತೆಗಳು ಮತ್ತು ಜನಪದ ಗೀತೆಗಳು ಮತ್ತು ಹೋರಾಟದ ಹಾಡುಗಳನ್ನು ಹಾಡಿಕೊಂಡು ನಿಮ್ಮ ಮನಸ್ಸುಗಳನ್ನು ಮುಟ್ಟಿದ್ದೇವೆ. ನಮ್ಮ ಇಷ್ಟೊತ್ತು ನಮ್ಮ ತಮ್ಮಂದಿರೆಲ್ಲ ನಿಮಗೆ ಈ ನಾಡಿನ ಮೂಲ ಜನಪದ ಗೀತೆಗಳ ಕೆಲವು ಹಾಡುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಈಗ ನಾನು ಒಂದು ಅರ್ಧ ಗಂಟೆ ಒಂದು ಜನಪರ ಮತ್ತು ಜನಪದ ಎರಡನ್ನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಕೇಳಿಸೋಕ್ಕೆ ಪ್ರಯತ್ನಿಸ್ತೀವಿ. ತಪ್ಪು ಒಪ್ಪು ನಿಪ್ಪವರ ಹೊಟ್ಟೆ ಒಳಗಾಗ್ತೀವಿ ಅಂತ ಹೇಳ್ತಾ, ಯಾಕೆಂದರೆ ಈ ಚಳಿ, ಬೆಂಗಳೂರಿನ ಚಳಿಗೆ ದಿಗಿಲಿದ್ದು ಭಾಳ ಜನ ಹಳ್ಳಿಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಆದರೂ ಇವತ್ತು ಬೆಂಗಳೂರ ಹಬ್ಬಕ್ಕೆ, ಹಬ್ಬ ಅಂದರೆ ನಮ್ಗೆ ಬೇರೆ ಇದೆ, ಆದರೆ ಈ ಬೆಂಗಳೂರಲ್ಲಿ ಕೂಡ ಹಬ್ಬ ಮಾಡೋಣ ಅಂಥೇಳಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿ ಎಲ್ಲರಿಗೂ ನಮ್ಮ ಎಲ್ಲ ಕಲಾವಿದರನ್ನು ಕರೆಸಿ ಇವತ್ತು ಇಲ್ಲಿ ಹಬ್ಬವನ್ನು ಉದ್ಘಾಟನೆ ಮಾಡಿಸೋದಕ್ಕೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ನಾವು ಕಾಯ್ತಾ ಇದ್ದೀವಿ. ಈಗ ನಿಮ್ಮೆಲ್ಲರಿಗೂ ಒಂದು ಶರಣು ಹೇಳೋದ್ರ ಮುಖಾಂತರ ನಮ್ಮ ಹಾಡನ್ನು ಪ್ರಾರಂಭ. ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಪ್ರೀತಿಯ ಮನಸ್ಸುಗಳೇ, ಬೆಂಗಳೂರು ಹಬ್ಬದ ಉದ್ಘಾಟನಾ ಸಮಾರಂಭಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ, ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಮಹನೀಯರನ್ನ ವೇದಿಕೆಯಲ್ಲಿ ಕಾಣುವ ಅವರ ನುಡಿಗಳನ್ನು ಆಲಿಸುವಂತಹ ಕ್ಷಣ ಸನ್ನಿಹಿತವಾಗ್ತಾ ಇದೆ. ಆತ್ಮೀಯ ಬಂಧುಗಳು, ನಮ್ಮ ಬೆಂಗಳೂರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲರನ್ನ ಕೈ ಬೀಸಿ ಕರೆಯುತ್ತಾ ಎಲ್ಲರ ಬದುಕನ್ನು ಹಸನು ಮಾಡುತ್ತಾ ತನ್ನ ಮೂಲ ಗುಣದಲ್ಲಿರುವಂತಹ ಸಂಸ್ಕೃತಿಯನ್ನು ಉಳಿಸುತ್ತಾ ಬೆಳೆಸುತ್ತಾ ಮುನ್ನಡೆಯುತ್ತಿದೆ. ಜಗದ್ವಿಖ್ಯಾತಿಯನ್ನು ಪಡೆದಿರುವಂತಹ
ಹಲವು ಕ್ಷೇತ್ರಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಮುನ್ನಡೀತಾ ಇರುವಂಥ ನಮ್ಮ ಬೆಂಗಳೂರಿನಲ್ಲಿ ಬೆಂಗಳೂರು ಹಬ್ಬ ಪ್ರಾರಂಭವಾಗುತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸಿದ್ದಾರೆ. ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿ. ಪಿಚ್ಚಳ್ಳಿ ಶ್ರೀನಿವಾಸ್ ಮತ್ತು ತಂಡದವರು ಗೀತೆಯನ್ನು ಮುಂದುವರಿಸಬಹುದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರನ್ನು ಪ್ರೀತಿ ಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಪ್ರೀತಿಯ ಕರೆಯೋಲೆಗೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತ. ಡಾಕ್ಟರ್ ಜಯಮಾಲ ಮೇಡಮ್ ಆಗಮಿಸಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಡಾಕ್ಟರ್ ಶಾಲಿನಿ ರಜನೀಶ್, ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಅವರ ಆಗಮನವಾಗಿದೆ. ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಹೆಮ್ಮೆಯ ಬೆಂಗಳೂರು ಬಹುಸಂಸ್ಕೃತಿಯ ತವರೂರಾಗಿ ಅನೇಕರಿಗೆ ಆಶ್ರಯ ತಾಣವಾಗಿದೆ. ಹಲವಷ್ಟು ಮಂದಿಗೆ ಬದುಕಿಗೆ ಆಸರೆಯಾಗಿದೆ ನಮ್ಮ ಹೆಮ್ಮೆಯ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಬ್ಬ 2026 ಕೈಗಾರಿಕಾ ವಲಯ ಹಾಗೂ ವಿವಿಧ ಖಾಸಗಿ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಆಯೋಜನೆ ಮಾಡಿದೆ. ಪ್ರಿಯ ಬಂಧುಗಳೇ, 16ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ 30ಕ್ಕೂ ಹೆಚ್ಚು ಭಾಗಗಳಲ್ಲಿ 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅನುಭವ ಹಬ್ಬ, ಚುರುಮುರಿ, ಕಲಾ ಹಬ್ಬ, ಕಂಠ ಹಬ್ಬ, ಮಕ್ಕಳ ಹಬ್ಬ, ನರ್ತಿಸುವ ಹಬ್ಬ, ನಾಟಕ ಹಬ್ಬ, ರಸ್ತೆ ಹಬ್ಬ, ತಿಂಡಿ ಹಬ್ಬ, ವಿಶೇಷ ಹಬ್ಬ ಎಲ್ಲವನ್ನು ಒಳಗೊಂಡಿದೆ ಬೆಂಗಳೂರು ಹಬ್ಬ 2026. ಉದ್ಘಾಟನಾ ಸಮಾರಂಭವನ್ನು ನಾಡಗೀತೆಯ ಮೂಲಕ ನಾವು ಶುಭಾರಂಭ ಮಾಡ್ತಾ ಇದ್ದೀವಿ. ನಾಡಗೀತೆಗಾಗಿ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ಮನವಿ. ಇದೀಗ ನಾಡಗೀತೆ. ಜಯ
ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಹನೀಯರನ್ನು, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಜೆ ಮಂಜುನಾಥ್, ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಬರಮಾಡಿಕೊಳ್ಳಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಶ್ರೀ ಜೆ ಮಂಜುನಾಥ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅನೇಕ ವಿಶಿಷ್ಟತೆ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ರಾಜ್ಯ. ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯದಂತೆ ಒಂದು ರಾಜ್ಯ ಹಲವು ಜಗತ್ತು. ಕಲೆ, ಸಾಹಿತ್ಯ, ಇತಿಹಾಸ, ಪರಂಪರೆ, ಪ್ರವಾಸಿ ತಾಣಗಳನ್ನೊಳಗೊಂಡ ನಮ್ಮ ರಾಜ್ಯ ಭಾರತದ ತಂತ್ರಜ್ಞಾನ ರಾಜಧಾನಿ ಎಂದು ಗುರುತಿಸಿಕೊಂಡಿರುವ ITBT ನಗರ, ಉದ್ಯಾನ ನಗರಿ ಹೀಗೆ ಕರೆಯಲ್ಪಡುವ ನಮ್ಮ ಬೆಂಗಳೂರು ಇಡೀ ಪ್ರಪಂಚದಲ್ಲಿಯೇ ಗಮನ ಸೆಳೆಯುತ್ತಿರುವ ಒಂದು ನಗರವಾಗಿದೆ. ಕೆಲವರು ಇಲ್ಲೇ ಹುಟ್ಟಿ ಬೆಳೆದ ಊರಾದರೆ, ಇನ್ನು ಕೆಲವರು ಉದ್ಯೋಗಕ್ಕಾಗಿ, ಶಿಕ್ಷಣ ಹುಡುಕಿ ಜೀವನೋಪಾಯಕ್ಕೆ ಬಂದು ಇಲ್ಲಿ ನೆಲೆಸಿದಂಥವರಾಗಿದ್ದಾರೆ. ಮತ್ತೋರ್ವರು ಕನಸು ಕಟ್ಟಿಕೊಂಡು ಬೆಂಗಳೂರಿಗೆ ಹೊಟ್ಟೆಪಾಡಿಗೆ ಬಂದವರಂತಾಗಿದ್ದಾರೆ. ಇದು ನಿಮ್ಮೆಲ್ಲರ ಬೆಂಗಳೂರು ಅಂದವಾದ ಊರು. ಕರ್ನಾಟಕದ ರಾಜ್ಯದ ಜನಸಂಖ್ಯೆಯ 20% ಭಾರತ ದೇಶದ 1% ಜನಸಂಖ್ಯೆ ಹೊಂದಿರುವಂಥ ನಮ್ಮ ಬೆಂಗಳೂರು, ದೇ ಹ್ಯಾವ್ ಮೇಡ್ ಬ್ಯಾಂಗ್ಳೂರ್ ದೇರ್ ಹೋಮ್. ಇಲ್ಲಿ ನೆಲೆಸಿದ್ದಾರೆ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಶಯದಂತೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ, ಪ್ರತಿಪಾಲಿಸುವ ಒಂದು ಮಹಾನ್ ನಗರವಾಗಿ ಬೆಂಗಳೂರು ಹೊರಹೊಮ್ಮಿದೆ. ಒಂದು ಕಡೆ ITBT ನಗರವಾದರೆ, ಇನ್ನೊಂದು ಕಡೆ ಸಾಂಸ್ಕೃತಿಕ ನಗರವಾಗಿ ಬೆಂಗಳೂರು ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮಲ್ಲಿ ಇರುವಂಥ ಸಂಸ್ಕೃತಿ, ಕಲೆ, ಜ್ಞಾನ ಇದೆಲ್ಲವನ್ನು ನಾವು ಪ್ರತಿನಿತ್ಯ ನಗರದಲ್ಲಿ ವರ್ಷವಿಡೀ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ನೋಡ್ತೇವೆ. ನಾವು ರವೀಂದ್ರ ಕಲಾಕ್ಷೇತ್ರ ಇರ್ಬೋದು, ಚೌಡಯ್ಯ ಸ್ಮಾರಕ ಭವನ ಇರ್ಬೋದು, ಕಲಾಗ್ರಾಮ ಇರ್ಬೋದು, ADA ರಂಗಮಂದಿರ ಇರ್ಬೋದು, ಅಲಯನ್ಸ್ ಫ್ರಾಂಚೈಸ್ ಇರ್ಬೋದು, ಮಾಲ್ಗಳಲ್ಲಿ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ಈಗ ಬೆಂಗಳೂರು ಹಬ್ಬ, ಈಗ ತಾನೇ ಮೊನ್ನೆ ಹೊಸ ವರ್ಷ ಆಯಿತು, ನಮ್ಮ ಸಂಕ್ರಾಂತಿ ಹಬ್ಬ ಆಯಿತು. ಈಗ ಬೆಂಗಳೂರು ಹಬ್ಬ ಇವತ್ತಿನಿಂದ 10 ದಿನಗಳ ಕಾಲ, ಇವತ್ತು ಜನವರಿ 16ರಿಂದ 25ನೇ ತಾರೀಕುವರೆಗೂ ನಮ್ಮ ಕೈಗಾರಿಕಾ ವಲಯ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಬೆಂಗಳೂರಿನ 30ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಒಂದು 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಲಿದ್ದೇವೆ. ಇದರಲ್ಲಿ ಡ್ಯಾನ್ಸ್ ಇದೆ, ಡ್ರಾಮಾ ಇದೆ, ಥಿಯೇಟ್ರ್ ಇದೆ, ಹೆರಿಟೇಜ್ ವಾಕ್ಸ್ ಇದೆ, ತಿಂಡಿ ಹಬ್ಬ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡ ನಮ್ಮ ಬೆಂಗಳೂರು ಹಬ್ಬ. ಈಗ ಇದರ ಪೂರ್ತಿ ಡೀಟೇಲ್ ತಾವು ನೋಡಬೇಕು ಅಂದರೆ www.blrhabba.in ನಲ್ಲಿ ಈ ಕಾರ್ಯಕ್ರಮ ನೋಡ್ಬೋದಾಗಿದೆ. ಈ ಕಾರ್ಯಕ್ರಮ ಇವತ್ತು ಉದ್ಘಾಟನಾ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಮೆರವಣಿಗೆಗೆ ಚಾಲನೆ ಕೊಡಬೇಕು ಅಂತ ನಮ್ಮ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಡಾಕ್ಟರ್ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನು ಕೋರ್ಕೊಂಡಾಗ ಅವರು ಬಂದಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ಮಾನ್ಯ ಸನ್ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ
ಹೊರಟ್ಟಿ ಸಾಹೇಬರು ಬಂದಿದ್ದಾರೆ, ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದ ಶ್ರೀ ನಜೀರ್ ಅಹಮದ್ ರವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಗೋವಿಂದರಾಜ್ ರವರನ್ನ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ವಿಧಾನಸಭೆಯ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರನ್ನ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಶ್ರೀ ಪುರುಷೋತ್ತಮ್ ಬಿಳಿಮನೆ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಇವರನ್ನ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕನ್ನಡದ ಮೇರು ನಟರು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಬಯಸ್ತೇನೆ. ಹಾಗೆ ನಮ್ಮ ಖ್ಯಾತ ಕಲಾವಿದರು ಮಾಜಿ ಸಚಿವರು ಆದ ಡಾಕ್ಟರ್ ಜಯಮಾಲಾ ಅವರು ಬಂದಿದ್ದಾರೆ. ತಮಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಬೆಂಗಳೂರು ಹಬ್ಬ 2026 ವಿಶೇಷವಾಗಿ ಕೈಗಾರಿಕಾ ವಲಯ ಮತ್ತು ಖಾಸಗಿ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಬಂದಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ಮಾರ್ಗದರ್ಶಕರು, ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ 10 ದಿನಗಳು ನಡೆಯುವಂಥ ಬೆಂಗಳೂರು ಹಬ್ಬ ಕಾರ್ಯಕ್ರಮ ಕೇಂದ್ರ ರೂವಾರಿಗಳು ಅನ್ಬಾಕ್ಸ್ BLR ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಪ್ರಕಾಶ್ ರವರು ನಿರ್ದೇಶಕರು, ಇವರನ್ನು ಸಹ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ಹಾಗೆ ಬೆಂಗಳೂರು ಹಬ್ಬದ ಮುಖ್ಯ ಅನುಷ್ಠಾನಕಾರರಾದ ಶ್ರೀ ವಿ ರವಿಚಂದರ್ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತ ಬಯಸ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಸರ್ಕಾರದ ವತಿಯಿಂದ ಒಂದು ವರ್ಷದಲ್ಲಿ ಸುಮಾರು 33 ಉತ್ಸವಗಳನ್ನು ರಾಜ್ಯಾದ್ಯಂತ ಕೈಗೊಳ್ಳುತ್ತೇವೆ. ಬಹುತೇಕ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನ ನೋಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸೋಮವಾರ ಚಾಲುಕ್ಯ ಉತ್ಸವಕ್ಕೆ ಹೋಗ್ತಾರೆ. ಅದೇ ರೀತಿ ಫೆಬ್ರವರಿ 12, 13, 14 ಹಂಪಿ ಉತ್ಸವ ಈಗಾಗಲೇ ನಿನ್ನೆ ಘೋಷಣೆ ಆಗಿದೆ. ಹೀಗೆ ರಾಜ್ಯಾದ್ಯಂತ ನಡೆಯುವಂಥ 33 ಉತ್ಸವ ನಮ್ಮ ರಾಜ್ಯ ಸರ್ಕಾರದ ಪ್ರಾಯೋಜಿತ ಅನುದಾನದಿಂದ ನಡೆಯುವಂಥ ಕಾರ್ಯಕ್ರಮ. ಆದರೆ ಬೆಂಗಳೂರು ಹಬ್ಬ ವಿಶೇಷ ಏನು ಅಂತಂದರೆ ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಏನು 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಈ ನಮ್ಮ ಪ್ರೈವೇಟ್ ಸೆಕ್ಟರ್ ಅವರ ವತಿಯಿಂದ ನಡೀತಾ ಇದೆ. ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಡೀತಾ ಇದೆ. ಹಾಗಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇರುವಂಥ ಈ ಬೆಂಗಳೂರು ಹಬ್ಬದ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಈ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಸರ್. ಎಲ್ಲ ರೈಲ್ವೆ ಸ್ಟೇಷನಲ್ಲೂ, ಬಸ್ ಸ್ಟೇಷನಲ್ಲೂ ಇದನ್ನು ನೋಡ್ತಾ ಇದ್ದಾರೆ. ಹಾಗೆ ಯೂಟ್ಯೂಬ್ ಲೈವಲ್ಲಿ, ಫೇಸ್ಬುಕ್ ಲೈವ್ನಲ್ಲೂ ಸಾರ್ವಜನಿಕರು ನೋಡ್ತಾ ಇರೋದ್ರಿಂದ ಹಾಗಾಗಿ ಎಲ್ಲ ನಮ್ಮ ಬೇರೆ ಬೇರೆ ಮಾಧ್ಯಮಗಳು ಮೂಲಕ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಜಾಯ್ನ್ ಆಗಿದ್ದೀರಾ. ತಮಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ಪ್ರಚುರಪಡಿಸುತ್ತಿರುವ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದ.
ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಹನೀಯರಿಗೆ, ಎಲ್ಲ ಕಲಾರಸಿಕ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ, ಆರಕ್ಷಕ ಅಧಿಕಾರಿ ಬಂಧುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಶ್ರೀ ಜೆ ಮಂಜುನಾಥ್ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ. ಬೆಂಗಳೂರು ಹಬ್ಬ 2025 ಈ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳೆಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ ವಿನಮ್ರ ಕೋರಿಕೆ. ಜೊತೆಯಾಗಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ, ಸನ್ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್, ಎಲ್ಲ ಗಣ್ಯಮಾನ್ಯರು ದಯಮಾಡಿ ಜೊತೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರು ಹಬ್ಬ 2026ನ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಬೇಕಾಗಿ ವಿನಮ್ರ ಕೋರಿಕೆ. ಬೆಂಗಳೂರು ಹಬ್ಬ 2026 ಎಲ್ಲರನ್ನ ಒಳಗೊಂಡಿದೆ. ನಮ್ಮ ಹೆಮ್ಮೆಯ ಬೆಂಗಳೂರು ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಎಲ್ಲರಿಗೂ ಬದುಕನ್ನು ಕಟ್ಟಿಕೊಟ್ಟಿದೆ. ನಮ್ಮ ಹೆಮ್ಮೆಯ, ನಮ್ಮ ಪ್ರೀತಿಯ ಬೆಂಗಳೂರು. ಈ ಬೆಂಗಳೂರಿನಲ್ಲಿ ಬೆಂಗಳೂರಿನ ಸಂಸ್ಕೃತಿ, ಕನ್ನಡದ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. 10 ದಿವಸಗಳ ಕಾಲ ನಿರಂತರವಾಗಿ ವಿಶಿಷ್ಟ ರೀತಿಯ ವಿನೂತನ ಹಬ್ಬವನ್ನು ಆಚರಿಸಲಾಗುತ್ತೆ. ಇದುವೇ ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ಪ್ರಾರಂಭವಾಗುತ್ತಿದೆ ಬೆಂಗಳೂರು ಹಬ್ಬ 2026. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ, ಕೈಗಾರಿಕಾ ವಲಯ ಹಾಗೂ ವಿವಿಧ ಖಾಸಗಿ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಯೋಜನೆಗೊಂಡಿದೆ ಬೆಂಗಳೂರು ಹಬ್ಬ 2026. ಉದ್ಘಾಟನೆಗೆ ಜೊತೆಯಾಗಿದ್ದಾರೆ ಡಾಕ್ಟರ್ ಶಾಲಿನಿ ರಜನೀಶ್, ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳು, ನಿರ್ದೇಶಕರಾದ KM ಗಾಯತ್ರಿ ಮೇಡಮ್, ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ನಮ್ಮ ಜನಪದ ಸಂಸ್ಕೃತಿಯಂತೆ ಡೊಳ್ಳು ನಗಾರಿ ಬಾರಿಸುವುದರ ಮೂಲಕ ವಿಶಿಷ್ಟವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ ವಿನಮ್ರ ಕೋರಿಕೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಸೀರ್ ಅಹಮದ್ ಅವರು, ಹಾಗೆ ಡಾಕ್ಟರ್ ಗೋವಿಂದರಾಜ್ ಅವರು ಕೂಡ ಜೊತೆಯಾಗಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೊತೆಯಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ. ಡಾಕ್ಟರ್ ಜಯಮಾಲ ಅವರು, ಹೀಗೆ ಎಲ್ಲ ಗಣ್ಯಮಾನ್ಯರು, ಪುರುಷೋತ್ತಮ ಬಿಳಿಮಲೆ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರ ಜೊತೆಯಾಗಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನಪದ ಕಲೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಪಾರವಾದಂತಹ ಕಳಕಳಿ ಇದೆ. ವೀರ ಮಕ್ಕಳ ಕುಣಿತವನ್ನು ಅವರು ಕೂಡ ನರ್ತಿಸಿ ತೋರಿಸಿರುವಂತಹ ಕಲಾವಿದರು. ನೆಲಮೂಲ ಸಂಸ್ಕೃತಿಯನ್ನು ಗೌರವಿಸುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದೆ. ಡೊಳ್ಳು ಬಾರಿಸುವುದರ ಮೂಲಕ, ನಗಾರಿ ನುಡಿಸುವುದರ ಮೂಲಕ ಬೆಂಗಳೂರು ಹಬ್ಬ 2026. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಜನಪದ ಡಿಂಡಿಮವ, ಎಲ್ಲೆಲ್ಲಿ ಮೊಳಗಲಿ ಕನ್ನಡತನ, ಸಂಸ್ಕೃತಿಯ ಸೊಗಡು ಎಲ್ಲ ಕಡೆ ಪಸರಿಸಲಿ. ಧನ್ಯವಾದಗಳು. ಮಕ್ಕಳು, ಹಿರಿಯರು, ನೃತ್ಯ ಕಲಾವಿದರು, ಹಾಡುಗಾರರು, ತಿಂಡಿಗಳು ಎಲ್ಲವನ್ನ ಒಳಗೊಂಡಿದೆ. ನಾಟಕ ಎಲ್ಲವನ್ನ ಒಳಗೊಂಡಿದೆ ಬೆಂಗಳೂರು ಹಬ್ಬ 2026. ಸಭಾಪತಿಗಳು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಶೋಕ್ ಪಟ್ಟಣ ಅವರೇ, ಗೋವಿಂದರಾಜು ಅವರೇ, ಬಿಳಿಮಲೆ ಅವರೇ, ಮುಖ್ಯ ಕಾರ್ಯದರ್ಶಿ ಅಂತ ಶಾಲಿನಿ ರಜನೀಶ್ ಅವರೇ, ನಜೀರ್ ಅಹಮದ್ ಅವರೇ, ವೇದಿಕೆ ಮೇಲೆ ಆಸೀನಂಥ ಎಲ್ಲ ಗಣ್ಯಮಾನ್ಯರೇ, ನಡೆದಂಥ ಎಲ್ಲ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಹೆಮ್ಮೆ ಅನಿಸಿದೆ.
ಅದರಲ್ಲಿ ಬೆಂಗಳೂರು ಹಬ್ಬ ಅಂದರೆ ಇಡೀ ಭಾರತ ದೇಶ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಜನ ಬೆಂಗಳೂರಲ್ಲಿದ್ದಾರೆ. ಕರ್ನಾಟಕದ ಕನ್ನಡದವ್ರಿಗಿಂತ ಹೆಚ್ಚು ಹೊರಗಿನವರೇ ಇಲ್ಲಿದ್ದಾರೆ. ಅವರು ಬರ್ತಾ ಬರ್ತಾ ಈ ಬೆಂಗಳೂರದ ಹಬ್ಬವನ್ನು, ಬೆಂಗಳೂರು ಸಂಸ್ಕೃತವನ್ನು, ಸಂಸ್ಕಾರವನ್ನು ಮರಿಬಾರದು ಅನ್ನುವಂಥದ್ದೊಂದು ನನ್ನ ಮನವಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಮಾಡಿ ಇಡೀ ನಾಡಿಗೆ ಮಾದರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸ್ತಿದೆ. ಮತ್ತು ಸುಮಾರು 130-135 ಹಬ್ಬಗಳನ್ನ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆಗೆ ಇಂಥ ಹಬ್ಬವನ್ನು ಆಚರಿಸುವಂಥ ವಾಡಿಕೆ ಇದೆ. ಸರ್ಕಾರ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಬೆಂಗಳೂರು ಹಬ್ಬವನ್ನು ಮಾಡ್ತಾ ಇದೆ. ಈ ಬೆಂಗಳೂರು ಹಬ್ಬವನ್ನು ಮಾಡೋದ್ರಿಂದ ಕಲೆ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲವನ್ನು ನಾವು ಜನರಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಈ ಮೂಲಕ ಮಾಡಲಾಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತಿನ ಕಾಲಕ್ಕೆ ಇವತ್ತು ನಾವು ಬೆಂಗಳೂರಲ್ಲಿ IT BT ಆಗಿದೆ, ಬೇರೆ ಬೇರೆ ಆಗಿದೆ, ಉದ್ಯಮಿಗಳು ಬರ್ತಾರೆ, ಎಲ್ಲ ಬರ್ತಾರೆ. ಅದರ ಸಂಸ್ಕಾರ, ಸಂಸ್ಕೃತಿಯನ್ನು ಮರೆಯುವಂಥ ದಿನಮಾನಗಳು ಇಲ್ಲಿ ಹೆಚ್ಚಾಗ್ತವೆ. ಈ ಹಿನ್ನೆಲೆಯಲ್ಲಿ ಇಂಥ ಹಬ್ಬಗಳನ್ನು ಮೇಲಿಂದ ಮೇಲೆ ಮಾಡಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೀನಿ. ಇವಾಗ ಎಲ್ಲರೂ ಬೆಂಗಳೂರಿನಲ್ಲಿ ಇರುವಂಥ ಉತ್ತರ ಕರ್ನಾಟಕದ ಜನ ಬೆಂಗಳೂರು ಹಬ್ಬವನ್ನು ಸಂಪೂರ್ಣವಾಗಿ ಆಚರಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು 1-2 ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇವತ್ತು ಹಬ್ಬಗಳು ಮಾಯ ಆಗ್ತಾವೆ. ಬರುವಂಥ ದಿನಮಾನಗಳಲ್ಲಿ ಇವತ್ತೇನು ಯುವಜನತೆ ಇದೆ ಅವರಿಗೆ ಹಬ್ಬಗಳ ಪರಿಚಯನೂ ಇರೋದಿಲ್ಲ. ಇವತ್ತು ನಾವು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕಡೆಗೆ ಪಂಚಮಿ ಅಂತೇಳಿ ಮಾಡ್ತೀವಿ. ಪಂಚಮಿಯಲ್ಲಿ ಜೋಕಾಲಿಯನ್ನು ಕಟ್ಟಿ ಜೋಕಾಲಿಯನ್ನು ಆಡ್ತಿರ್ತಾರೆ ಹೆಣ್ಮಕ್ಳು ಜೋಕಾಲಿಯನ್ನು ಆಡ್ತಿರ್ತಾರೆ. ನಾವೆಲ್ಲ ಸಣ್ಣವರಿದ್ದಾಗ 20-25 ವರ್ಷದಿಂದ ನೋಡ್ತಿದ್ದೀವಿ. ಜೋಕಾಲಿಗಳ ಕಂಬಗಳನ್ನು ಕಟ್ಟಿ ಅದಕ್ಕೆ ಜೋಕಾಲಿ ಆಡ್ತಿದ್ವಿ. ಇವತ್ತು ಜೋಕಾಲಿ ಅಂದ್ರೆ ಏನು ಅಂತೇಳಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾದ್ರೆ ಕಂಪ್ಯೂಟರ್ ಮೂಲಕ ತಿಳಿಸ್ಕೊಡ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬರ್ತಾ ಬರ್ತಾ ಹಬ್ಬಗಳೆಲ್ಲ ಮಾಯ ಆಗ್ತಾವೆ. ಕಾರುಣ್ಯ ಅಂತ ಮಾಡ್ತಾರೆ. ನಮ್ಮ ಕಡೆ ಬಸವ ಜಯಂತಿ, ಕಾರುಣ್ಯ ಅಂದ್ರೆ ಈ ರೈತರ ಹಬ್ಬ. ಅದು ಇಡೀ 1 ವರ್ಷವರೆಗೆ ರೈತರು ತಮ್ಮ ಹೊಲದಲ್ಲಿ ದುಡಿದು ತಮ್ಮ ಎಲ್ಲ ಭಾಳಷ್ಟು ಕೆಲಸಗಳನ್ನು ಮುಗಿಸಿ ಕಾರುಣ್ಯ ಮಾಡಿದ ಎತ್ತುಗಳನ್ನು ಮೆರೆಸ್ತಾರೆ. ಎತ್ತುಗಳಿಗೆ ದೂಲ ಹಾಕಿ ಅವಕ್ಕೆ ಕೊಳ್ಳಲ್ಲಿ ಗಂಡಿ ಸರ ಕಟ್ಟಿ ಎಲ್ಲ ಬಣ್ಣ ಹಚ್ಚಿ ಅವು ಭಾಳ ಉತ್ತಮವಾದಂಥ ರೀತಿಯಿಂದ ಕಾರುಣ್ಯ ಮಾಡಿ ಅಲ್ಲಿ ಕರಿ ಹರಿಯುವಂಥ ಹಬ್ಬ ಸಹಿತ ಆಗ್ತಾವೆ. ಕರಿ ಹರಿದು ಅಂದ್ರೆ 1 ಕಿಲೋಮೀಟ್ರಿಂದ ಎತ್ತುಗಳನ್ನು ಓಡಿಸ್ಕೊಂಡು ಬರ್ತಾರೆ. ಇಲ್ಲಿ ನಿನ್ನೆ ನೋಡಿದ ನಾವು ಸಂಕ್ರಾಂತಿ ಬೆಂಕಿ ಹಾರುವ ಹಬ್ಬವನ್ನು ಮಾಡ್ತಾರೆ ನಮ್ಮ ಕಡೆ ಇಲ್ಲ. ಇಂಥ ಕಾರುಣ್ಯ ಅವೆಲ್ಲ ಮಾಯವಾಗ್ಯಾವ. ಬಸವ ಜಯಂತಿ ಅಂದ್ರೆ ಬಸವಣ್ಣನವರನ್ನು ಬಸವ ಜಯಂತಿ ಅವತ್ತು ಸಹಿತ ಎತ್ತುಗಳಿಗೆ ಭಾಳ ಉತ್ತಮವಾದಂಥ ರೀತಿಯಿಂದ ಶೃಂಗಾರ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗಾಗಿ ಬರ್ತಾ ಬರ್ತಾ ಏನಂದ್ರೆ ಹಬ್ಬಗಳೆಲ್ಲ ಮಾಯಾಗಿ ಹೋಗ್ತವೆ. ವಿಭಿನ್ನವಾದಂಥ ಆಚಾರ ವಿಚಾರ ಸಂಸ್ಕೃತಿ ಇವೆಲ್ಲ ಬೇರೆ ಆಗ್ತವೆ. ಹೀಗಾಗಿ ಎಲ್ಲರೂ ನಾವು ಇವತ್ತು ಈ ಮೊಬೈಲ್ ಬಂದಿನ, ಕಂಪ್ಯೂಟರ್ ಬಂದಿನ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ದಿನಗಳು ಮಾಯ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಯಾರಿಗೂ ಅದರ ಬೆಂಗಳೂರಲ್ಲಿ ಯಾರಿಗೂ ಬಿಡುವಿಲ್ಲದಂಥ ಜನ ಅಂದ್ರೆ ಬೆಂಗಳೂರಲ್ಲಿ ಇರ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಮಾಡಿದ 10-11 ಗಂಟೆವರೆಗೆ ತಮ್ಮ ಉದ್ಯೋಗ, ತಮ್ಮ ಕೆಲಸ, ತಮ್ಮ ಏನು ಬಸ್ನಲ್ಲಿ ಹೋಗೋದು, ಕಾರ್ನಲ್ಲಿ ಹೋಗೋದು, ಸ್ಕೂಟರ್ ಇವೆಲ್ಲ ಮಾಡ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಹಬ್ಬವನ್ನು ಆಚರಿಸಲಿಕ್ಕೆ ಅವ್ರಿಗೆ ಸಮಯ ಸಹಿತ ಇರೋದಿಲ್ಲ. ಹೀಗಾಗಿ ನನ್ನೊಂದು ಮನವಿ ಏನಂದರೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಒಂದೊಂದು ಏರಿಯಾಕ್ಕೆ ಒಂದೊಂದು ಕಾರ್ಯಕ್ರಮ ಮಾಡ್ತಾರಂತ ನಾನು ಭಾವಿಸಿದ್ದೀನಿ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಅದನ್ನೆಲ್ಲರಿಗೂ ಮನೆಗೆ ಈ ಕರಪತ್ರದ ಮೂಲಕ ಮತ್ತು ಮೀಡಿಯಾದ ಮೂಲಕ ಅವರಿಗೆಲ್ಲ ತಿಳಿಸಿ ಹಬ್ಬದಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ವಿಧಾನಸೌಧದ ಮುಂದೆ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಅವ್ರು ನೋಡ್ತಾರೆ, ನೋಡೋಂಗಿಲ್ಲ. ಆದರೆ ಇದು ಎಲ್ಲವನ್ನ ನಾನು ಏನು ಹೇಳೋದಂದ್ರೆ ನಮ್ಮ ಹಿಂದಿನ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಬೆಂಗಳೂರು ಹಬ್ಬ ಕೇವಲ ಈ ವಿಧಾನಸೌಧದ ಮುಂದೆ ಅಥವಾ ಇದು ಹಬ್ಬ ಆಗಬಾರ್ದು. ಇದು ಇಡೀ ಬೆಂಗಳೂರಿನ ಎಲ್ಲ ನಾಗರಿಕತೆ ತಲುಪುವಂಥ ಕೆಲಸವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬಂದು ಬೆಂಗಳೂರು ಹಬ್ಬವನ್ನು ಉದ್ಘಾಟನೆ ಮಾಡ್ಯಾರ. ಅನೇಕ ಸ್ನೇಹಿತರು, ಶಾಸಕರು, ಮಿತ್ರರು ಬಂದಾರ, ಅನೇಕ ಕಲಾವಿದರು ಬಂದಾರ, ಅನೇಕ ಸಿನಿಮಾದ ನಟನಟಿಯರು ಬಂದಾರ. ಇವರೆಲ್ಲರೂ ಈ ಕಾರ್ಯಕ್ರಮದ ಆಕರ್ಷಣೀಯ ಬಿಂದುಗಳಾಗ್ಯಾರ. ಇದನ್ನು ಏನಂದ್ರೆ ಎಲ್ಲ ಕಡೆಗೆ ಒಂದೊಂದು ಏರಿಯಾದಲ್ಲಿ ಮಾಡಿ ಜನರು ಎಲ್ಲ ಜನ ಈ ಬೆಂಗಳೂರಲ್ಲಿ ಎಷ್ಟು ಜನ ವಾಸವನ್ನು ಮಾಡ್ತಾರೆ ಆ ಎಲ್ಲ ಜನರು ಏನಂದ್ರೆ ಇದರಲ್ಲಿ ಭಾಗವಹಿಸಲಿಕ್ಕೆ
ಅಣು ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಈಗಾಗಲೇ ಮಾಡಿದೆವು ಅಂತೇಳಿ ಕನ್ನಡ ಇಲಾಖೆ ಮಂಜುನಾಥ್ ಅವರು ಹೇಳಿದರು, ಅದರ ನಿರ್ದೇಶಕರು. ಹೀಗಾಗಿ ಈ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗಬೇಕು. ಇದು ಕೇವಲ ಬೆಂಗಳೂರು ಹಬ್ಬ ಆಗಬಾರ್ದು, ನಾಡಿಗೆ ಹಬ್ಬ ಆಗಬೇಕು. ಇವತ್ತು ಬೆಂಗಳೂರಲ್ಲಿ ಈ ಹಬ್ಬ ನಡೆದ್ರೆ ಇಡೀ ಕರ್ನಾಟಕದ ತುಂಬೆಲ್ಲ ಜನರಿಗೆ ಒಂದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಅನ್ನುವಂಥ ಭಾವನೆ ಬರಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಬೆಂಗಳೂರು ಹಬ್ಬವನ್ನು ಆಚರಿಸಲಿಕ್ಕೆ ಏನು ನೀವೆಲ್ಲ ಶ್ರಮಪಟ್ಟಿರಿ, ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಜನ ಇದರಲ್ಲಿ ಭಾಗಿಯಾಗಲಿ ಅಂತ ಹಾರೈಸಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಶ್ರೀ ಬಸವರಾಜ್ ಹೊರಟ್ಟಿಯವರಿಗೆ ಅನಂತ ವಂದನೆಗಳು. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ, ಜನರೆಲ್ಲ ಒಂದೇ ಶಿವ. ಹಳ್ಳಿಯ ರೈತನ ಪಾತ್ರದಿಂದ ಹಿಡಿದು ದಿಲ್ಲಿಯ ಸಾಹೇಬನವರೆಗೆ ಹಲವಾರು ಪಾತ್ರಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಅಪಾರ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನುಡಿಗಳನ್ನು ಆಲಿಸೋಣ. ಬರಮಾಡಿಕೊಳ್ಳಿ ಬಂಧುಗಳೇ, ನಿಮ್ಮೆಲ್ಲರ ಭರಪೂರ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಡಾಕ್ಟರ್ ಶಿವರಾಜ್ ಕುಮಾರ್. ವೇದಿಕೆ ಮೇಲೆ ಗಣ್ಯರೇ ಹಾಗೂ ಕನ್ನಡ ಅಭಿಮಾನಿ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದಕ್ಕಿಂತ ಒಂದು ಒಳ್ಳೆ ಬಿಗಿನಿಂಗ್ ಬೇಡ ಅನಿಸುತ್ತೆ. ಯಾಕಂದರೆ ಹೊಸ ವರ್ಷ ಅದಾದಮೇಲೆ ಸಂಕ್ರಾಂತಿ ಹಬ್ಬ, ಅದಾದಮೇಲೆ ಬ್ಯಾಂಗ್ಳೂರು ಹಬ್ಬ. ಈ ಹಬ್ಬ ಏನಂದರೆ ಆ್ಯಕ್ಚುಲಿ ನಾವು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಕಲೆನ ಎತ್ತಿಡಿಯುವಂಥ ಹಬ್ಬ ಅದು. ನಮ್ಮ ಸರ್ಕಾರ ಎಷ್ಟು ವಿಜೃಂಭಣೆಯಿಂದ ಅದನ್ನು ಆಚರಿಸ್ತಾ ಇದ್ದಾರೆ, ಅದು ನಮ್ಗೆ ಖುಷಿಯಾದ ವಿಷಯ. ಈ ಒಂದು ಓಪನಿಂಗ್ ಸೆರೆಮನಿಗೆ ನಾವು ಭಾಗಿಯಾಗಿರೋದು, ಅದು ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯವ್ರ ಜೊತೆಲಿ ಇರೋದು ಭಾಳ ಖುಷಿಯಾದ ವಿಷಯ ಅಂತ ನಾನು ಭಾವಿಸ್ತೀನಿ. ಸೊ ಇಂಥ ಸಮಾರಂಭಕ್ಕೆ ನಾನು ಭಾಗಿಯಾಗಿರೋದು ನಮಗೆ ಖುಷಿಯಾಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಹಬ್ಬ ಗೆಲುವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನೆಲಮೂಲ ಸಂಸ್ಕೃತಿಯ ಬಗ್ಗೆ ಅಪಾರವಾದಂತಹ ಅಭಿಮಾನ, ಪ್ರೀತಿ ಉಳ್ಳಂತಹ ಸ್ವತಃ ಕಲಾವಿದರು, ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳನ್ನು ಆಲಿಸುವಂಥ ಸುಸಮಯ ಇದಾಗಿದೆ ಬಂಧುಗಳೇ. ನಿಮ್ಮೆಲ್ಲರ ಪ್ರೀತಿಪೂರ್ವಕ, ಅಭಿಮಾನಪೂರ್ವಕ, ಗೌರವಪೂರ್ವಕ ಚಪ್ಪಾಳೆಗಳ ಮುಖೇನ ಆಹ್ವಾನಿಸಿ ಬಂಧುಗಳೇ, ಸ್ವತಃ ಕಲಾವಿದರು ಆಗಿರುವಂಥ ಕಲಾವಿದರನ್ನು ಗೌರವಿಸುವ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಆಲಿಸೋಣ. ಬೆಂಗಳೂರು ಹಬ್ಬ 2026 ನಿಮ್ಮೆಲ್ಲರಿಗೂ ಬೆಂಗಳೂರು ಹಬ್ಬದ ಶುಭಾಶಯಗಳು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಹಬ್ಬದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಗೋವಿಂದರಾಜು ಅವರ, ಖ್ಯಾತ ನಾಯಕ ನಟರಾದಂಥ ಕನ್ನಡದ ಖ್ಯಾತ ನಾಯಕ ನಟರಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ, ಮಾಜಿ ಸಚಿವೆ ಹಾಗೂ ಖ್ಯಾತ ನಟಿಯಾದಂಥ ಶ್ರೀಮತಿ ಜಯಮಾಲಾ ಅವರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರ, ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ, ಅಧ್ಯಕ್ಷರು ಆಸ್ಪಾಕ್ಸ್ ಫೌಂಡೇಶನ್ ಅಧ್ಯಕ್ಷರಾದಂಥ ಪ್ರಶಾಂತ್ ಪ್ರಕಾಶ್ ಅವರ, ಮುಖ್ಯ ಸಂಘಟಕರು ಆಸ್ಪಾಕ್ಸ್ ಫೌಂಡೇಶನ್ನ
ಅಧ್ಯಕ್ಷರಾದಂಥ ರವಿಚಂದರ್ ಅವರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಕನ್ನಡ ಸಂಸ್ಕೃತಿ ಇಲಾಖೆ, ಕೈಗಾರಿಕಾ ವಲಯ ಹಾಗೂ ಸಂಘ ಸಂಸ್ಥೆಗಳು ಸಹಯೋಗದಲ್ಲಿ ಈ ಬೆಂಗಳೂರು ಹಬ್ಬ 2026 ನಡೀತಾ ಇದೆ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನಿಂದ 10 ದಿನಗಳ ಕಾಲ ಈ ಹಬ್ಬ ನಡೀತಾ ಇದೆ. ನಾಳೆಯಿಂದ ಸುಮಾರು 30ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ 350ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೆಂಗಳೂರಿನ ನಾಗರಿಕರಿಗೆ ಇದು ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅನೇಕ ಸಾಂಸ್ಕೃತಿಕ ಮತ್ತು ಅನೇಕ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೀತಾ ಇದ್ದಾವೆ. ಅವನ್ನೆಲ್ಲ ಭಾಗವಹಿಸಿ ಆನಂದಿಸಿ ಅನುಭವಿಸಿ ಮಾಡ್ತಕ್ಕಂಥ ಪ್ರಯತ್ನ ಈ ಹಬ್ಬದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಉದ್ದೇಶ ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿ ಇವುಗಳನ್ನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಮತ್ತು ಯುವ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಯಾಕಂತಂದ್ರೆ ಎಲ್ಲ ಊರುಗಳಲ್ಲೂ ಕೂಡ ಹಬ್ಬಗಳನ್ನು ಮಾಡ್ತೀವಿ, ಜಾತ್ರೆಗಳನ್ನು ಮಾಡ್ತೀವಿ, ಉತ್ಸವಗಳನ್ನು ಮಾಡ್ತೀವಿ. ಎಲ್ಲದರ ಉದ್ದೇಶ ಏನಪ್ಪ ಅಂತಂದ್ರೆ ಜನರು ಖುಷಿಯಾಗಿ ಭಾಗವಹಿಸಬೇಕು. ಒಂದು, ಎರಡನೇದು ಎಲ್ಲಿಕ್ಕಿಂತ ಜಾತಿ ಧರ್ಮಗಳನ್ನ ಮರೆತು ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು. ಯಾಕಂತಂದ್ರೆ ಈ ಮಾತನ್ನ ಹೇಳುವಾಗ ನಾವು ಮನುಷ್ಯನನ್ನ ಪ್ರೀತಿಸ್ಬೇಕ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾವುದೇ ಧರ್ಮ ಪ್ರತಿ ಒಬ್ಬರನ್ನು ಕೂಡ ಪ್ರೀತಿಸಿ ಅಂತ ಹೇಳ್ತದೆ ಹೊರತು ದ್ವೇಷಿ ಅಂತ ಹೇಳಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ನಾಡಿದೆಯಲ್ಲ, ಕನ್ನಡ ನಾಡು ಇದೆಯಲ್ಲ, ಇದರಲ್ಲಿ ಅನೇಕ ಜನರು, ಸಾಧು ಸಂತರು, ಬಸವಣ್ಣ, ಕನಕದಾಸರು, ನಾರಾಯಣ ಗುರು, ಇಂಥ ಅನೇಕ ಜನ ಬಂದು ಹೋಗಿದ್ದಾರೆ. ಸೂಫಿಗಳು ಇಂಥವರೆಲ್ಲ ಬಂದು ಹೋಗಿದ್ದಾರೆ. ಇವರೆಲ್ಲ ಏನಪ್ಪ ಹೇಳಿಕೊಟ್ಟಿದ್ದಾರೆ ಅಂತಂದ್ರೆ, ಇವರೆಲ್ಲ ನಾವೆಲ್ಲ ಮನುಷ್ಯರಾಗಿರ್ಬೇಕು ಅಂತಕ್ಕಂಥದನ್ನ ಸಾರಿ ಸಾರಿ ಹೇಳಿರ್ತಕ್ಕಂಥದ್ದು. ಬಸವಣ್ಣ ಹೇಳ್ದ, ಜಾತಿ ಎಲ್ಲ ಹೋಗ್ಬೇಕು, ವರ್ಗ ಎಲ್ಲ ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು, ಮೌಢ್ಯಗಳೆಲ್ಲ ಹೋಗ್ಬೇಕು, ಕಂದಾಚಾರಗಳೆಲ್ಲ ಹೋಗ್ಬೇಕು. ಇದನ್ನೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದನ್ನ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದನ್ನ ಹೇಳ್ಬೇಕಾಗ್ತದೆ. ಅದನ್ನ ಬಸವಣ್ಣ ಹೇಳ್ತಾರೆ. ಎಲ್ಲ ಅನೇಕ ಸೂಫಿಗಳು, ಸಂತರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಇದ್ದೇನೆ. ನಮ್ಮಲ್ಲಿ ಯಾವುದೇ ಹುಟ್ಟುವಾಗ ನಾವು ಆಕಸ್ಮಿಕವಾಗಿ ನಾವು ಹುಟ್ಟೋದು ಆಕಸ್ಮಿಕವಾಗಿ, ಸಾವಂತೂ ಗ್ಯಾರಂಟಿ. ಈ ಮಧ್ಯೆ ಇದೆಯಲ್ಲ, ನಾವು ಏನು ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಸಾವು ಹುಟ್ಟು ಇವುಗಳ ಮಧ್ಯೆ ಇರ್ತಕ್ಕಂಥ ಕಾಲ ಇದೆಯಲ್ಲ, ಈ ಕಾಲದಲ್ಲಿ ನಾವು ಏನು ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ.
ಏನು ಸಾಧಿಸ್ತು ಅಂತಕ್ಕಂಥದ್ದು ಬಹಳ ಮುಖ್ಯ, ಏನು ಸಮಾಜಕ್ಕೆ ಬಿಟ್ಟೋಗಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಹೆಜ್ಜೆ ಗುರುತುಗಳು ಹೇಗಿರ್ಬೇಕಪ್ಪ ಅಂತಂದ್ರೆ ಬೇರೆಯವರು ಅನುಸರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಹೊರತು ಬೇರೆಯವರು ಅದನ್ನು ವಿರೋಧ ಮಾಡ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ನಮ್ಮ ಭವ್ಯವಾದಂಥ ಸಂಸ್ಕೃತಿ ಇದೆ, ಭವ್ಯವಾದಂಥ ಕಲೆ ಇದೆ, ಭವ್ಯವಾದಂಥ ಸಾಹಿತ್ಯ ಇದೆ. ಇಂಥ ಸಂಸ್ಕೃತಿ ಸಾಹಿತ್ಯ ಕಲೆಯನ್ನು ನಾವು ಮರಿಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನನಗೆ ಜ್ಞಾಪಕ ಇದೆ, ನಂದಿನಿ ಆಳ್ವ ಅವರು ಪದ್ಮಿನಿ ರವಿ, ನಂದಿನಿ ಆಳ್ವ ಅವರು ಪ್ರಾರಂಭ ಮಾಡಿದ್ದು ಇದನ್ನ. ಈಗ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರವಿಚಂದರ್ ಮತ್ತು ಪ್ರಶಾಂತ್ ಪ್ರಕಾಶ್ ಇವರು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನ ನಾವು ಎಲ್ಲರೂ ಕೂಡ ಮಾಡಬೇಕಾಗಿರೋದು, ಅನೇಕ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ, ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು. ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಧಾರ್ಮಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಈ ಸಮಾಜವನ್ನ ನಾವು ಸಮಾಜವಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಕಾರಣಕ್ಕೋಸ್ಕರ ನಾವು ಕನ್ನಡ ನಾಡಿನವರು, ಕನ್ನಡವನ್ನು ನಮ್ಮ ಭಾಷೆಯಾಗಿ ಕಲಿತಕ್ಕಂಥದ್ದು ರಾಜ್ಯ ಭಾಷೆ. ಕನ್ನಡ ರಾಜ್ಯ ಭಾಷೆ. ಪ್ರತಿಯೊಬ್ಬರು ಕೂಡ ಯಾವುದೇ ರಾಜ್ಯದಿಂದ ಬಂದಿರಲಿ, ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಕಲಿತಕ್ಕಂಥ ವ್ಯವಹಾರ ಭಾಷೆಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಕನ್ನಡ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಕನ್ನಡದ ವಾತಾವರಣವನ್ನ, ಅನಿವಾರ್ಯತೆಯನ್ನ, ಕನ್ನಡ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಮನವಿ ಏನಪ್ಪ ಮಾಡೋದು ಅಂತಂದ್ರೆ, ಯಾವುದೇ ರಾಜ್ಯದಲ್ಲಿ ಬರಲಿ, ಯಾವುದೇ ರಾಜ್ಯದಿಂದ ಬರಲಿಕ್ಕೆ ನಮ್ದೇನು ವಿರೋಧ ಇಲ್ಲ, ಇಲ್ಲಿ ವಾಸಿಸಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಆದರೆ ಕನ್ನಡಿಗರಾಗಿ ಬಾಳಿ, ಕನ್ನಡವನ್ನ ಕಲಿಯಿರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇಂಥ ಹಬ್ಬ ಇದೆಯಲ್ಲ, ಈ ಹಬ್ಬದಲ್ಲಿ ನಾವು ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದ್ರೆ, ನಾವೆಲ್ಲರೂ ಕೂಡ ಬೆಂಗಳೂರಿನವರು, ಕನ್ನಡಿಗರು. ಕನ್ನಡ ಭಾಷೆ ನಮ್ಮ ಭಾಷೆ, ರಾಜ್ಯ ಭಾಷೆ, ಮತ್ತೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಅದರಿಂದ ಕನ್ನಡತನವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಈ ಹಬ್ಬ ಎಲ್ಲರನ್ನೂ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ, ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನನಗೆ ಈ ಹಬ್ಬ
ಈ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಎಲ್ಲ ಬೆಂಗಳೂರಿನ ನಾಗರಿಕರಿಗೆ ಸುಮಾರು 1,40,00,000 ಜನ ಇರಬೇಕು. ಈಗ ಬೆಂಗಳೂರಿನಲ್ಲಿ 1,40,00,000 ಎಲ್ಲ ಭಾಷೆಯ ಜನ ಇದ್ದಾರೆ, ಅನೇಕ ಸಂಸ್ಕೃತಿಯ ಜನ ಇದ್ದಾರೆ, ಅನೇಕ ಧರ್ಮದ ಜನ ಇದ್ದಾರೆ, ಅನೇಕ ಭಾಷೆಯ ಜನ ಇದ್ದಾರೆ. ನಾವೆಲ್ಲರೂ ಕೂಡ ಒಂದಾಗಿ ಬಾಳ್ತಕ್ಕಂಥ ಕೆಲಸವನ್ನ ಮಾಡೋಣ, ಅಂತಿಮವಾಗಿ ಮನುಷ್ಯರಾಗಿ ಬಾಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಎಲ್ಲರನ್ನು ಒಳಗೊಳ್ಳುವಂತಹ ವಿಶಿಷ್ಟವಾದ ಸಂಸ್ಕೃತಿ ನಮ್ಮದು. ಈ ಸಂಸ್ಕೃತಿಯ ಜೊತೆಗೆ ನಾವೆಲ್ಲರೂ ಬೆಸೆದು ಬಾಳೋಣ ಎನ್ನುವಂಥ ಮಹತ್ವದ ಸಂದೇಶ ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಕಲಾ ತಂಡಗಳ ಮೆರವಣಿಗೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ವಿನಮ್ರ ಕೋರಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ. ಶ್ರೀ ಬಸವರಾಜ ಹೊರಟ್ಟಿಯವರು, ನಸೀರ್ ಅಹಮದ್ರವರು, ಡಾಕ್ಟರ್ ಗೋವಿಂದರಾಜ್ ಅವರು, ಹೀಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು, ಶಿವಣ್ಣ ಅವರು, ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಹೀಗೆ ಎಲ್ಲರೂ ಒಡಗೂಡಿ ಜೊತೆಯಾಗಿ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ಮಂಜು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೆ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರೂ ಜೊತೆಯಾಗಿದ್ದಾರೆ. ಅತ್ಯದ್ಭುತವಾದಂತಹ ಮನ ಸೂರೆಗೊಳ್ಳುವಂತಹ ಕ್ಷಣ ಪ್ರಾರಂಭವಾಗ್ತಾ ಇದೆ. ಆಗಲು ವೇಷ ಕೊಂಬು ಕಹಳೆ ಬರ್ತಾ ಇದೆ. ನಾಡದೇವಿ ಭುವನೇಶ್ವರಿಯನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ. ಮಂಗಳ ವಾದ್ಯಗಳು ಮೊಳಗ್ತಾ ಇದೆ ಬಂಧುಗಳೇ. ಸಿರಿನುಡಿಗೆ ಹೂ ಕೊಟ್ಟು ಭುವನೇಶ್ವರಿ ನೀನು ಮೆರೆಯಬೇಕು ಹೊಸ ಬೆಳಕಿನ ಅನಂತ
ಹೋಗ್ತಾ ಇರುವಂಥ ಕಲೆಯನ್ನು ಉಳಿಸುವಂಥ ಸತ್ಪ್ರಯತ್ನ ಇದಾಗಿದೆ. ಧಾರ್ಮಿಕ ಹಿನ್ನೆಲೆಯಿಂದ ಕೂಡಿ ಬಂದಿದೆ, ಮೂಡಿ ಬಂದಿದೆ. ಇದು ಗೊರವರ ಸಂಪ್ರದಾಯ ವೃತ್ತಿ ಕಲೆಯಾಗಿ ಬಂದಿದೆ ನಮ್ಮ ಗೊರವರ ಕುಣಿತ. ಇದರ ನಂತರ ನೃತ್ಯ ರೂಪಕವಿದೆ. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕುಳಿತುಕೊಳ್ಬೇಕು. ದಯಮಾಡಿ ತಾವೆಲ್ಲರೂ ಕುಳಿತುಕೊಳ್ಬೇಕಾಗಿ ವಿನಂತಿ. ನೃತ್ಯ ರೂಪಕವನ್ನು ಕಣ್ತುಂಬಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ. ಬಿಯಾಂಕಾ ರಾಧಾಕೃಷ್ಣ ಅವರಿಂದ ಇದೀಗ ಭರತನಾಟ್ಯದ ಪ್ರದರ್ಶನ. ಅದರ ನಂತರ ATM ತಂಡದಿಂದ ಎಲ್ಲ ಸಾಹಿತಿಗಳು ಕನ್ನಡತನವನ್ನು ಕಟ್ಟಿರುವಂತಹ ಬಗೆ, ಈ ಸಂಸ್ಕೃತಿಯನ್ನು ಕಟ್ಟಿರುವಂತಹ ಬಗೆಯನ್ನು ನೃತ್ಯದಲ್ಲಿ ಸಾರುವಂತಹ ಸತ್ಪ್ರಯತ್ನ ATM ತಂಡದಿಂದ. ಅದಕ್ಕೂ ಮುನ್ನ ಬಿಯಾಂಕಾ ರಾಧಾಕೃಷ್ಣ, ದಯಮಾಡಿ ಎಲ್ಲ ಕಲಾ ತಂಡಗಳು ಮುಂದೆ ನಡಿಬೇಕು. ದಯಮಾಡಿ ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ದಯಮಾಡಿ ಆದಷ್ಟು ಬೇಗನೆ ತೆರಳಿ, ನುಗ್ಗಲು ಮಾಡಿಕೊಳ್ಳದೆ ತೆರಳಿ ದಯಮಾಡಿ. ಬಿಯಾಂಕಾ ರಾಧಾಕೃಷ್ಣ ಅವರಿಂದ ಇದೀಗ ಭರತನಾಟ್ಯದ ಪ್ರದರ್ಶನ. ವಿಧಾನಸೌಧದ ನೀವು ಗೇಟ್ನಿಂದ ಆದಷ್ಟು ಬೇಗನೆ ಕ್ರಾಸ್ ಮಾಡಿದೆ ಆದಲ್ಲಿ ಟ್ರಾಫಿಕ್ ಜಾಮ್ ಇದಾಗಲೇ ಆಗಿಬಿಟ್ಟಿದೆ. ಅದನ್ನು ತೆರವುಗೊಳಿಸೋದು ಸಾಧ್ಯವಾಗುತ್ತೆ. ಅದನ್ನು ಕಾಯ್ತಾ ಇರುವಂಥ ಬಹಳಷ್ಟು ಮಂದಿ ರಸ್ತೆಗಳಲ್ಲಿದ್ದಾರೆ. ಅವರು ಮುಂದೆ ಸಾಗೋದು ಸಾಧ್ಯವಾಗುತ್ತೆ. ದಯಮಾಡಿ ಕಲಾವಿದರು ಆದಷ್ಟು ಬೇಗನೆ ಮುಂದಿನ ರಸ್ತೆಗೆ ಹೊರಡಬೇಕು. ಬಿಯಾಂಕಾ ರಾಧಾಕೃಷ್ಣ ಹೆಸರಾಂತ ಕಲಾವಿದೆ ವೇದಿಕೆಯಲ್ಲಿದ್ದಾರೆ. ಬೆಂಗಳೂರು ಹಬ್ಬದಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕಾಗಿ ಅವರು ಸನ್ನದ್ಧರಾಗಿ ಬಂದಿದ್ದಾರೆ. ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಬಿಯಾಂಕಾ ರಾಧಾಕೃಷ್ಣ, ಭರತನಾಟ್ಯ ಪ್ರವೀಣೆ ಬಿಯಾಂಕಾ ವೇದಿಕೆಯಲ್ಲಿದ್ದಾರೆ. ದಯಮಾಡಿ ಗಣ್ಯಮಾನ್ಯರೆಲ್ಲರೂ ವೇದಿಕೆ ಮುಂಭಾಗದಲ್ಲಿರುವಂಥ ಆಸನಗಳಲ್ಲಿ ಆಸೀನರಾಗಿ ಈ ಕಲಾವಿದರ ಕಲೆಯನ್ನು ಕಣ್ತುಂಬಿಕೊಳ್ಳಬೇಕಾಗಿ, ಆಸ್ವಾದಿಸಬೇಕಾಗಿ ವಿನಮ್ರ ಕೋರಿಕೆ. ಬಿಯಾಂಕಾ ರಾಧಾಕೃಷ್ಣ ಇದೀಗ ನಿಮಗಾಗಿ ನಿಮ್ಮ ಮುಂದೆ. ಆಡಿದ ನಾಡಿದ ಆಹಾ ಶಂಕರ, ಆಡಿದ ಭಕ್ತನ ಸುಖದಾಟಂ ತನ್ನಂ ಬೆಂಬೆತ್ತಲು ಸುಖ ಮುಖದಿಂದ ಮನಮಂ ಸುತ್ತಲ್ ವಶಭುಜಂ ದಿಟ್ಟತೆಕಂ ವಸದಿಸಿ ಯಸೆವಕರಂಗಳ್ ನತ್ತಲ್ಲೇರಿಸಿ ಒಂದು ಪದ ಪಾತಾಳವನುತ್ತಲ್ ಒಂದು ಪದಂ ಬ್ರಹ್ಮಾಂಡವನುತ್ತಲ್ ಗೆಳೆಗಳ್ ಬೆಂಬೆಳಿ ಬಿಡಿದಾಡುತ್ತಿರು ನುಡಿಯೋಳ್ ಸುರ ನದಿ ತುಳುಕಾಡುತ್ತಿರು ಕಡು ಚಲ್ವಳಕಂ ತುಳಿದಾಡುತ್ತಿರು ಜಟಯೋಳ್ ಶಶಿ ಖಳೆ ಚಲ್ಲಾಡುತ್ತಿರೆ. ಆಡಿದ ನಾಡಿದ ಆಹಾ ಶಂಕರ, ಇಸುಗುವ ಢಮರುಗ ಢಂ ಢಂ ಢಣರೆನೆ ಇಸುಳದಿ ಹರಿಯುವ ತಾರಂ ತೇರೆನೆ ತಿರುಗುತ್ತಿರೆ ಅಹಿಗಳು ಹೆಡೆಯತ್ತಲು ಕರಿಯ ಕೊರಲ್ ನಭವಂ ಓ ಹರಿಸಲು ಸರಸಿಜ ಭವನ ಶಿವಂ ಓ ಬಿಡುತ್ತಿರೆ ಸುರರ ಶಿರೋ ಮಾಲೆಗಳ್ ಉಲಿಯುತ್ತಿರೆ ಪುಂಗೆಚ್ಚೆಗಳ ರವಂಘಲು ಘರುನೆ ತೊಂಗಲು ಘಂಟೆ ಧಣಂ ಧಂ ಧಣಗೆ ಆಡಿದ ಆಡಿದ ಆಹಾ ಶಂಕರ. ಸಾ ಸಾ ಸರಿ ಧರಿ ಧ ಧಿ ಧ ಮ ಧ ಮ ಧ ಮ ಗ ಧ ಧ
ದೂರದರ್ಶನ, ಬಿಯಾಂಕಾ ರಾಧಾಕೃಷ್ಣ ಅವರ ಪ್ರತಿಭಾ ಸಂಪನ್ನತೆಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳನ್ನು ಅರ್ಪಿಸೋಣ. ಪ್ರಿಯ ಬಂಧುಗಳೇ, ಬೆಂಗಳೂರು ಹಬ್ಬ ನೃತ್ಯ ರೂಪಕದ ಪರಿಕಲ್ಪನೆ ಶ್ರೀ ಕೆ.ವೈ. ನಾರಾಯಣ ಸ್ವಾಮಿ, ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ, ಶ್ರೀ ಸುಬ್ಬು ಹೊಲಿಯಾರ್, ನಿವೃತ್ತ ಅಧಿಕಾರಿಗಳು, ದೂರದರ್ಶನ ಹಾಗೂ ಆಕಾಶವಾಣಿ ಕೇಂದ್ರ, ಬೆಂಗಳೂರು. ಬಂಧುಗಳೇ, ಬೆಂಗಳೂರು ಹಬ್ಬದಲ್ಲಿ ಪ್ರಯೋಗಗೊಳ್ಳುತ್ತಿರುವ ನೃತ್ಯ ರೂಪಕ ಒಂದು ವಿನೂತನವಾಗಿರುವಂತಹ ವಿಶಿಷ್ಟವಾದ ಪರಿಕಲ್ಪನೆಯಾಗಿದೆ. ಮನುಷ್ಯ ಜಾತಿ ತಾನೊಂದೇ ಒಲವು, ಮನುಷ್ಯ ಕುಲ ಒಂದೇ ಎಂದು ಸಾರಿದಂತಹ ಪಂಪ, ದಯೆ ಧರ್ಮದ ಮೂಲವೆಂದ ಬಸವಣ್ಣ, ಕುಲ ಕುಲವೆಂದು ಹೊಡೆದಾಡದಿರಿ ಎಂದ ಕನಕದಾಸರು, ಮಾನವೀಯತೆಯ ಮಹತ್ವ ಸಾರಿದ ಸಂತರು, ವಿಚಾರ ಕ್ರಾಂತಿಗೆ ಆಹ್ವಾನ ನೀಡಿದ ಕುವೆಂಪು ಇವರೆಲ್ಲರೂ ಸೃಜಿಸಿದ ಕಾವ್ಯಗಳಿಂದ ಆಯ್ದ ಪೋಣಿಸಿದ ನುಡಿಹಾರವೇ ಈ ನೃತ್ಯ ರೂಪ ಪ್ರದರ್ಶನದ ಸಾರ. ಆದಿಕವಿ ಪಂಪನಿಂದ ನಮ್ಮ ಕಾಲದ ಶ್ರೇಷ್ಠ ದಲಿತ ಕವಿ ಸಿದ್ಧಲಿಂಗಯ್ಯನವರವರೆಗೆ ಸಮಾಜವನ್ನು ಸಮಭಾವದಲ್ಲಿ ಕಾಣುವಂತಹ ಚಿಂತನೆಗಳನ್ನು ನಾವು ಕಾಣುತ್ತಲೇ ಬಂದಿದ್ದೇವೆ ಬಂಧುಗಳೇ. ಆದಿಕವಿ ಪಂಪ, ಶ್ರೀ ವಿಜಯ, ಶಿವಶರಣರಾದ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಸರ್ವಜ್ಞ ಪುರಂದರ ಮತ್ತು ಕನಕದಾಸರು, ಜನಪದ ಸಾಹಿತ್ಯ ಕೈವಾರ ತಾತಯ್ಯ, ಶಿಶುನಾಳ ಶರೀಫರು, ಆಧುನಿಕ ಕಾಲದ ಬೇಂದ್ರೆ, ಕುವೆಂಪು, ದಲಿತ ಕವಿ ಸಿದ್ಧಲಿಂಗಯ್ಯನವರ ಕವಿತೆಗಳ ಸಾಲುಗಳನ್ನು ಪೋಣಿಸಿ ನೃತ್ಯ ಸಾಹಿತ್ಯವನ್ನು ರೂಪಿಸಲಾಗಿದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಪರಂಪರೆಯ ಅನನ್ಯತೆಯನ್ನು ಸಾರುವ ಈ ನೃತ್ಯ ರೂಪಕ ಕನ್ನಡ ನಾಡು, ನುಡಿ, ಸಂವೇದನೆ, ಬಹುತ್ವ ಮತ್ತು ಪೂರ್ಣ ದೃಷ್ಟಿಯ ತತ್ವವನ್ನು ಪ್ರದರ್ಶನ ಮಾಡುವ ಆಶಯವನ್ನು ಹೊಂದಿದೆ. ಇಂತಹ ಸದಾಶಯದ ನೃತ್ಯ ರೂಪಕ ಇದೀಗ ನಿಮ್ಮೆಲ್ಲರಿಗಾಗಿ ನಿಮ್ಮ ಮುಂದೆ ಏಟ್ರಂ ತಂಡದ 180 ಕಲಾವಿದರು ಈ ನೃತ್ಯ ರೂಪಕದ ಪ್ರದರ್ಶನಕ್ಕಾಗಿ ವೇದಿಕೆಗೆ ಆಗಮಿಸಲಿದ್ದಾರೆ. ಬರಲಿ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆಯ ಸ್ವಾಗತ. ആരംകുശവിട്ടോടൻ നിലവുതെന്ന മാനം വനവാസി ആരംകുശവിട്ടോടൻ നിലവുതെന്ന മാനം വനവാസി ദേശമഞ്ചാഗത ഭോഗದ ಅಕ್ಕರದ ಗೇಯದ ಚಾಗದ ಭೋಗದ ಅಕ್ಕರದ ಗೇಯದ ಕುರ್ತಿಯ ನಂಪಿನ ಇಂಬುಗಳಿಗೆ ಆಗರ ಮಾತನಾಡದು ಕರುನಾಡದು ಸುಭಕ್ತ ಕವಿಗಳು ಸುಪ್ರಭುಗಳು ಅಭಿಮಾನಿಗಳು ಕೂಡಿ
ಸುಭಟರ್ ಕವಿಗಳು ಸುಪ್ರಭುಗಳು ಅಭಿಮಾನಿಗಳು ಗುಣಿಕಿಗಳು ಗಭೀರ ಚಿತ್ತಲ್ ವಿವೇಕಿಗಳು ಈ ನಾಡ ವರ್ಗಗಳು ಕನ್ನಡಗಳು ಭಾವಿಸಿದ ಸುಭಟರ್ ಕವಿಗಳು ಸುಪ್ರಭುಗಳು